ಕಾಗಿನೆಲೆ ಕನಕಗುರು ಪೀಠ 1991-92ರಲ್ಲಿ ಹಾವೇರಿಯಲ್ಲಿ ಪ್ರಾರಂಭ ಆಗಿದ್ದು ಕೂಡ ಬೆಂಗಳೂರು ಡಿವಿಷನ್ ರೆವಿನ್ಯೂ ವಿಭಾಗ ಏನಿದೆಯೋ ಇಲ್ಲಿ ಒಂದು ವ್ಯವಸ್ಥಿತವಾದ ಒಂದು ಮಠ ಇರಲಿಲ್ಲ. ಬನಶಂಕರಿಯ ಶ್ರೀನಿವಾಸ ನಗರದಲ್ಲಿ ಒಂದು ಶಾಖಾ ಮಠ ಇದ್ದರೂ ಕೂಡ ಅದೊಂದು ವ್ಯವಸ್ಥಿತವಾಗಿ ಬಂದಂಥ ಭಕ್ತಾದಿಗಳಿಗೆ ತಂಗಲಿಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ. ಸ್ವಾಮೀಜಿಗಳು ಕೂಡ ಬಂದರೆ ಬೇರೆ ಮಠದಲ್ಲಿ ವಾಸ ಮಾಡ್ತಕ್ಕಂಥ ತಂಗುವಂಥ ವ್ಯವಸ್ಥೆ ಇತ್ತು. ಅದನ್ನೆಲ್ಲ ಮನಗಂಡಂಥ ಭಕ್ತಾದಿಗಳು ಮತ್ತು ಕಾಗಿನೆಲೆ ಮಹಾಸಂಸ್ಥಾನ ಸ್ವಾಮೀಜಿಗಳು ಸಂಪರ್ಕ ಮಾಡಿ ಇವತ್ತು ಕೇತನಹಳ್ಳಿ ಗ್ರಾಮದಲ್ಲಿ ಒಂದು ವ್ಯವಸ್ಥಿತವಾದ ಕನಕಗುರು ಶಾಖಾ ಮಠವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಎಲ್ಲ ಶೋಷಿತ ವರ್ಗಗಳಿಗೆ ಮತ್ತು ಅಹಿಂದ ಸಮುದಾಯಗಳಿಗೆ ಒಂದು ವರದಾನವಾಗಿರ್ತಕ್ಕಂಥದ್ದು. ಈ ವರದಾನದ ಮುಖಾಂತರ ಬರೀ ಶಾಖಾ ಮಠ ದೈವಿಕ ಸ್ವರೂಪದಲ್ಲಿ ಮಾತ್ರ ಅಲ್ಲ, ಶಿಕ್ಷಣ ರೂಪದಲ್ಲೂ ಬರಬೇಕು ಅಂತಕ್ಕಂಥದ್ದು ನಮ್ಮ ಎಲ್ಲ ಸಮುದಾಯದ ಅಭಿಮಾನಿಗಳ ಅಭಿಪ್ರಾಯ. ಶಿಕ್ಷಣ ಕ್ಷೇತ್ರ ಪ್ರಗತಿ ಆಗಬೇಕು. ಈ ಶಾಖಾ ಮಠದ ಮುಖಾಂತರ ಶಿಕ್ಷಣ ಕ್ಷೇತ್ರ ಪ್ರಗತಿ ಆಗಲಿ. ಈ ಭಾಗದಲ್ಲಿ ಒಂದು ವ್ಯವಸ್ಥಿತವಾದ ಶಾಖಾ ಮಠ ಆಗಿದೆ. ಭಾಳ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ. ಸಮುದಾಯದ ಜನ ಮತ್ತು ಅಹಿಂದ ಸಮುದಾಯಗಳು ಭಾಳ ಖುಷಿಯನ್ನು ಪಡ್ತಕ್ಕಂಥ ವಿಚಾರ ಆಗಿರುತ್ತೆ. ಭಕ್ತರ ಭಂಡಾರದ ಕುಟೀರ ಅಂತ ಒಂದು ನೇಮ್ ಇಟ್ಟಿದ್ದಾರೆ ಸರ್, ಅದ್ರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥದ್ದು ಭಕ್ತರ ಭಂಡಾರ. ಏಕೆಂದರೆ ಇದು ಸರ್ಕಾರದಿಂದ ಯಾವುದೇ ರೀತಿಯ ಅನುದಾನ ತಗೊಂಡದೆ ಜನರ ಅಭಿಮಾನಿಗಳಿಂದ ಸಂಘಟನೆ ಆಗಿರ್ತಕ್ಕಂಥದ್ದು. ಆ ಪದ ಬಹಳ ಸೂಕ್ತವಾಗಿರ್ತಕ್ಕಂಥದ್ದು. ಅವರಿಗೆ ನಮ್ಮ ಸಮುದಾಯದ ಅನೇಕ ಶೋಷಿತ ಸಮುದಾಯಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಸಮುದಾಯದ ಒಬ್ಬ ಮುಖಂಡನಾಗಿ ಅವರಿಗೆ ಮಹೇಶ್ವರ್ಗೆ ಇನ್ನಷ್ಟು ಭಗವಂತ ಆರೋಗ್ಯ ಭಾಗ್ಯ, ಆಯಸ್ಸು ಭಾಗ್ಯ ಕೊಟ್ಟು ಮಹೇಶ್ವರ್ಗೆ ಕಾಪಾಡಲಿ. ಅವ್ರ ಕುಟುಂಬಕ್ಕೆ ಸುಖ ಸಂತೋಷ ಸಮೃದ್ಧಿಯನ್ನು ಭಗವಂತ ದಯಪಾಲಿಸಲಿ ಅಂತಕ್ಕಂಥದ್ದನ್ನು ನಾನು ಆಶಯ ವ್ಯಕ್ತ. ಸರ್, ತಮ್ಮ ಹೆಸರು? ನನ್ನ ಹೆಸರು ಚಂದ್ರಪ್ಪ ಅಂತ, ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ OBC. ನಾವು ಶೆಫರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ಒಂದು ಸದಸ್ಯರಾಗಿ ತುಂಬ ಸಂತೋಷ ಆಗುತ್ತೆ. ಅದೇ ತುಂಬ ಸಂತೋಷ ಆಗುತ್ತೆ. ನಮ್ಮ ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ಇನ್ನು ಮುಂದೆ ಅಂಥ ಪ್ರೋಗ್ರಾಮ್ಗಳು ಆಗ್ತಾ ಇದೆ. ಸರ್, ತಮ್ಮ ಹೆಸರು? ರಾಮ್ಲಾಲ್ ದೇವಾಸಿ. ನಾನು ರಾಜಸ್ಥಾನ ಮಾಲಿಕ.